ಬೆಂಗಳೂರು ಗ್ರಾಮಾಂತರ ಫಲಿತಾಂಶಕ್ಕೆ ಸಂಬಂಧಪಟ್ಟ ಹಾಗೆ ಎಂಎಲ್ಸಿ ಯೋಗೇಶ್ವರ್ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಫಲಿತಾಂಶಕ್ಕೆ ಸಂಬಂಧಪಟ್ಟ ಹಾಗೆ ಎಂಎಲ್ಸಿ ಯೋಗೇಶ್ವರ್ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಡಿಕೆ ಬ್ರದರ್ಸ್ದು ದೈತ್ಯ ಶಕ್ತಿ, ಹಣಬಲ, ಅಧಿಕಾರ ಬಲ ಇದೆ. ಅಂಥವರ ನಡುವೆ ನಮ್ಮದು ರೋಚಕ ಹೋರಾಟ. ನಮ್ಮ ಅಭ್ಯರ್ಥಿ ಗೆದ್ದೇ ಗೆಲ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ಆದರೂ ಕೂಡ ಹಣಬಲ ವರ್ಕೌಟ್ ಆಗುತ್ತಾ ನೋಡಬೇಕು. ಅಧಿಕಾರ ಉಪಯೋಗಿಸಿ ಮತದಾರರನ್ನ ಬೆದರಿಸಿದ್ದಾರೆ ಅಂತ ಕೂಡ ಆರೋಪವನ್ನ ಮಾಡಿದ್ದಾರೆ ಯೋಗೇಶ್ವರ್. ಬೆಂಗಳೂರು ಗ್ರಾಮಾಂತರದಲ್ಲಿ ಡಿಕೆ ಸುರೇಶ್ ವಿರುದ್ಧ ಡಾಕ್ಟರ್ ಮಂಜುನಾಥ್ ನಿಂತಿರುವಂಥದ್ದು. ನಾವು ಸ್ವಾಭಾವಿಕವಾಗಿ ನಮ್ಮ ಅಭ್ಯರ್ಥಿ ಗೆಲ್ತಾರೆ ಅನ್ನೋ ಒಂದು ಆಶಾಭಾವನೆ ನಮಗಿದೆ. ಆದರೆ ನಮ್ಮದು ಜನಬಲ. ಆದರೆ ನಿಮ್ಗೆ ಗೊತ್ತಿದೆ, ಡಿ ಕೆ ಫ್ಯಾಮಿಲಿ ಒಂದು ದೈತ್ಯ ಶಕ್ತಿ. ಅವರ ಹಣಬಲ, ಅಧಿಕಾರದ ಬಲ, ಅವರೇ ಆ ನಿಟ್ಟಲ್ಲಿ ಭಾಳ ವಿರೋಚಿತವಾದಂಥ ಹೋರಾಟ, ಊಹೆಗೂ ಮೀರಿದಂಥ ಫಲಿತಾಂಶ ಬರ್ಬೋದು, ನಿರೀಕ್ಷೆ ಮಾಡ್ತಾಯಿದ್ದೀವಿ. ಅವು ಸ್ವಾಭಾವಿಕವಾಗಿ ನಮ್ಮ ಅಭ್ಯರ್ಥಿ ಗೆಲ್ತಾರೆ ಅನ್ನೋ ಒಂದು ವಿಶ್ವಾಸ ನಮಗಿದೆ. ನಮ್ಮ ಜನ ಚೆನ್ನಾಗಿ ವೋಟ್ ಮಾಡಿದ್ದಾರೆ ಅಂತ. ಆದರೂ ಅವರ ದೈತ್ಯ ಶಕ್ತಿ ಮುಂದೆ ಏನಾಗುತ್ತೆ ನೋಡಬೇಕು. ಅವ್ರಿಗೆ ಇವತ್ತು ಸರ್ಕಾರ ಇದೆ, ಹಣಬಲ ಇದೆ, ಸರ್ಕಾರಿ ಮಿಷನರಿನ ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಚುನಾವಣೆ ಹಿಂದೊಂದು ದಿವಸ ಎಲ್ಲ ಮಹಿಳೆಯರಿಗೆ, ಸ್ತ್ರೀಯರಿಗೆ ಅವರೇನು 2,2 ಸಾವಿರ ರೂಪಾಯಿ ಹಾಕಬೇಕು, ಹಳೆ ಬಾಕಿಯನ್ನು ಅವತ್ತು ಹಾಕಿದ್ದಾರೆ. ಅದನ್ನು ಜಮಾ ಮಾಡೋದ್ರ ಮುಖಾಂತರ 8-10 ಸಾವಿರ ಒಂದೊಂದು ಅಕೌಂಟ್ಗೆ ಹಾಕೋದ್ರ ಮುಖಾಂತರ ಮಹಿಳೆ ಮತದಾರರು ನಮಗೆ ಮತ ಹಾಕಿದ್ದಾರೆ ಅನ್ನೋ ವಿಶ್ವಾಸ ಅವ್ರದ್ದು. ಬಲ ದೌರ್ಬಲ್ಯದ ಬಗ್ಗೆ ನಾವು ಈಗ ಚರ್ಚೆ ಮಾಡೋದಾದರೆ ನಮ್ಮದೇ ಆದಂಥ ಒಂದು ಬಲ ಇದೆ. ನಮಗೆ 2 ಪಕ್ಷಗಳ ಜನಸಾಮಾನ್ಯರ ಬಲ ನಮಗಿದೆ. ಆದರೆ ಅವರಿವತ್ತು ಅವರೇ ಹೇಳ್ಕೊಳ್ಳೋ ಪ್ರಕಾರ, ಆಫ್ ದ ರೆಕಾರ್ಡ್ ಹೇಳೋ ಪ್ರಕಾರ 400-500 ಕೋಟಿ ಖರ್ಚು ಮಾಡಿದ್ದೀವಿ ಅಂತ ಅವ್ರು ಎಲ್ಲ ಕಡೆ ಹೇಳ್ತಾ ಇದ್ದಾರೆ. ಅವ್ರು 400-500 ಕೋಟಿ ಖರ್ಚು ಮಾಡಿದರೆ ಅವ್ರು ಗೆಲ್ಲೇಬೇಕು ಅಂತ ಹಠ ಅವ್ರದ್ದು. ಯಾಕೆಂದರೆ ಅವರು ಈಗಾಗಲೇ ಮುಖ್ಯಮಂತ್ರಿ ಆಕಾಂಕ್ಷಿ ಆಗಿರೋದ್ರಿಂದ ಅವ್ರಿಗೆ ತಮ್ಮ